2025 IPL ಈ ಆಟಗಾರರು RCB ತಂಡದಿಂದ ಹೊರಗೆ. ಮುಂದಿನ ವರ್ಷ ಮೆಗಾ ಆಕ್ಷನ್ ಆಗಿರೋದ್ರಿಂದ RCB ತಂಡದಿಂದ 20 ಜನ ಆಟಗಾರರು ಹೊರಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. IPL 2025 RCB ರಿಲೀಸ್ ಪ್ಲೇಯರ್ ಲಿಸ್ಟ್ ಹೇಗಿದೆ? IPL 2024 ನಲ್ಲಿ ನಮ್ಮ RCB ತಂಡ ಎಲಿಮಿನೇಟರ್ನಲ್ಲಿ ಎಲಿಮಿನೇಟ್ ಆಗೋಯ್ತು. ಮುಂದಿನ ವರ್ಷ ಸುಮಾರು ಜನ ವಿದಾಯ ಕೊಡ್ತಾ ಇದ್ದಾರೆ. RCB ತಂಡ ಮುಂದಿನ ವರ್ಷ ಬಲಿಷ್ಠ ತಂಡ ಮಾಡ್ಕೊಬಹುದು. IPL 2024 ನಲ್ಲಿ RCB ತಂಡದ ಪರ ಚೆನ್ನಾಗಿ ಆಡಿದ್ದು ವಿರಾಟ್ ಕೊಹ್ಲಿ, ರಜತ್ ಪಡಿದಾರ್, ವಿಲ್ ಜಾಕ್ಸ್, ಕ್ಯಾಮ್ರಾನ್ ಗ್ರೀನ್ ಹಾಗೂ ಇನ್ನುಳಿದ ಆಟಗಾರರು ಅಂತಾನೆ ಹೇಳ್ತೀನಿ. IPL 2025 ಮೆಗಾ ಆಕ್ಷನ್ ನಡೆಯುತ್ತೆ. BCCI ಕಡೆಯಿಂದ IPL ಮೀಟಿಂಗು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಈ ಸಲ ಮೆಗಾ ಆಕ್ಷನ್ಗೆ 4 ಜನ ಆಟಗಾರರನ್ನು ರಿಟೈನ್ ಮಾಡ್ಕೊಬಹುದು, ಇನ್ನುಳಿದ ಆಟಗಾರರನ್ನು ಬಿಡಬಹುದು. ಅದಕ್ಕೆ ನಮ್ಮ RCB ತಂಡ ತೀರ್ಮಾನ ಮಾಡಿದ್ದಾರೆ ಈ 4 ಜನ ಪ್ಲೇಯರ್ನ ರಿಟೈನ್ ಮಾಡಿಕೊಂಡು ಇನ್ನುಳಿದ ಆಟಗಾರರನ್ನು ಬಿಡುಗಡೆ ಮಾಡಬೇಕು ಅಂತ. ಫಸ್ಟ್ ಪ್ಲೇಯರು RCB ತಂಡದ ಪರ ರಿಟೈನ್ ಆಗೋದು ನಿಮ್ಮ ಮೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ ರಿಟೈನ್ ಆಗಲೇಬೇಕು. IPL 2024 ಈ ಬಾರಿ IPL ನಲ್ಲಿ ಹೈಯೆಸ್ಟ್ ರನ್ ಗೆಟರು ವಿರಾಟ್ ಕೊಹ್ಲಿ RCB ತಂಡದ ಪರ ಫಸ್ಟ್ ಪ್ಲೇಯರ್ ಆಗಿ ರಿಟೈನ್ ಆಗ್ತಾರೆ. ಎಷ್ಟು ಕೋಟಿ ಕೊಡ್ತಾರೆ ಅಂತ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ, ಒಟ್ನಲ್ಲಿ ರಿಟೈನ್ ಆಗಿದ್ದಾರೆ. RCB ತಂಡದ ಪರ ಸೆಕೆಂಡ್ ಪ್ಲೇಯರ್ ಆಗಿ ರಿಟೈನ್ ಆಗ್ತಿರೋದು ರಜತ್ ಪಡಿದಾರ್. ಎಂತ ಆರ್ಭಟ, ಬೆಂಕಿ ಆರ್ಭಟ ಅವರು. ಮಿಡಲ್ ಆರ್ಡರ್ ಅಲ್ಲಿ ಧೂಳಿಪಟ ಮಾಡಿದ್ರು, ಸ್ಪಿನ್ನರ್ಸ್ಗಳಿಗೆ ನಾಯಿ ಹೊಡೆದಂಗೆ ಹೊಡೆದ್ರು. ರಜತ್ ಪಡಿದಾರ್ ರಿಟೈನ್ ಆಗ್ತಾರೆ. ಮೂರನೇ ಆಟಗಾರ ವಿಲ್ ಜಾಕ್ಸ್ ಅವರು ನಮ್ಮ RCB ತಂಡದ ಪರ ರಿಟೈನ್ ಆಗ್ತಾರೆ. ವಿಲ್ ಜಾಕ್ಸ್ ನಮ್ಮ ತಂಡದಲ್ಲಿ ರಿಟೈನ್ ಆದರೆ ನಮ್ಮ RCB ತಂಡ ಬಲಿಷ್ಠವಾಗುತ್ತೆ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ ಕೂಡ ಸಖತ್ತಾಗಿ ಮಾಡ್ತಾರೆ. ಜೊತೆಗೆ ಬೆಂಕಿಯಾದಂಥ ಶತಕ ಹೊಡೆದಿದ್ದಾರೆ ಈ ಸಲ IPL ನಲ್ಲಿ. ಇವರು ಕೂಡ ರಿಟೈನ್ ಆಗ್ತಾರೆ. ಫೋರ್ತ್ ಪ್ಲೇಯರು, ಲಾಸ್ಟ್ ಪ್ಲೇಯರು ಮೊಹಮ್ಮದ್ ಸಿರಾಜ್ ರಿಟೈನ್ ಆಗ್ತಾರೆ ಅಂತ ನನ್ನ ಪ್ರಕಾರ, ನನ್ನ ಗೆಸ್ ಇದೆ. ಸಿರಾಜ್ ಎಷ್ಟೇ ಕೆಟ್ಟದಾಗ ಮಾಡಿರ್ಬೋದು, ಸಿರಾಜ್ ಆಕ್ಷನ್ಗೆ ಹೋದರೆ 15 ಇಂದ 20 ಕೋಟಿಗೆ ಹೋಗ್ತಾರೆ. ಅದಕ್ಕೆ ಮೊಹಮ್ಮದ್ ಸಿರಾಜ್ ಅವರು RCB ತಂಡ ರಿಟೈನ್ ಮಾಡ್ಕೊಬೇಕು. ಅದನ್ನು ಬಿಟ್ಟರೆ ದಯಾಳ್ನು ಕೂಡ ರಿಟೈನ್ ಮಾಡಬಹುದು. ಸಿರಾಜ್ ಜಾಗದಲ್ಲಿ 4 ಜನ ರಿಟೈನ್ ಆಗಬೇಕು, ಇನ್ನುಳಿದ ಆಟಗಾರರು ರಿಲೀಸ್ ಆಗ್ತಾರೆ. RCB ತಂಡದಿಂದ ರಿಲೀಸ್ ಆಗುವ ಆಟಗಾರರು ಯಾರ್ಯಾರಪ್ಪ ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್, ಅನುಜ್ ರಾವತ್, ವೈಶಾಖ್ ವಿಜಯ್ ಕುಮಾರ್, ಟಾಮ್ ಕರನ್, ಅಲ್ಜಾರೆ ಜೋಸಫ್, ಅನುಜ್ ರಾವತ್, ಲಾಕಿ ಫರ್ಗಸನ್, ಯಶ್ ದಯಾಳ್, ಮನೋಜ್, ಸುಯೇಶ್ ಪ್ರಭುದೇಸಾಯಿ, ಟಾಪ್ಲಿ, ಮೈಪಾಲ್ ಲೋಂಬ್ರೋ, ಮಯಾಂಕ್ ಡಗಾರ್, ಇನ್ನುಳಿದ ಆಟಗಾರರು ಎಲ್ಲರೂ ಕೂಡ ರಿಲೀಸ್ ಆಗ್ತಾರೆ. ಡ್ಯೂಪ್ಲೆಸಿ ಮುಂದಿನ ವರ್ಷ IPL ಆಡ್ತಾರೋ ಆಡಲ್ವೋ ನಂಗಂತೂ ಕೂಡ ಗೊತ್ತಿಲ್ಲ. ಅಕಸ್ಮಾತ್ ಅವ್ರು ಆಡ್ತೀನಿ ಅಂದರೆ ಅವರು ರಿಟೈನ್ ಆಗ್ತಾರೆ. RCB ತಂಡದ ಕಡೆಯಿಂದ ರಿಟೈನ್ ಆಗುವ ಆಟಗಾರರು 4 ಜನ ಅಷ್ಟೇ. ಒಂದು ವಿರಾಟ್ ಕೊಹ್ಲಿ, ಒಂದು ರಜತ್ ಪಡಿದಾರ್, ಒಂದು ಸಿರಾಜ್, ಒಂದು ವಿಲ್ ಜಾಕ್ಸ್. ಇನ್ನುಳಿದ ಪ್ಲೇಯರ್ಗಳೆಲ್ಲ ರಿಲೀಸ್ ಆಗ್ತಿದ್ದಾರೆ. ಟಾಪ್ ಕ್ವಾಲಿಟಿ ಪ್ಲೇಯರ್ಗಳು ಔಟ್ RCB ತಂಡದ ಕಡೆಯಿಂದ. ಮೆಗಾ ಆಕ್ಷನ್ ಆಗಿರೋದ್ರಿಂದ RCB ತಂಡಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಸೂಪರ್ ಆದಂಥ ಆಟಗಾರರನ್ನು ಕರ್ಕೊಂಡ್ಬರೋದಕ್ಕೆ. ರೋಹಿತ್ ಶರ್ಮಾ, KL ರಾಹುಲ್ ಎಲ್ಲರೂ ಕೂಡ ಆಕ್ಷನ್ಗೆ ಬರ್ತಾರೆ ಅಂತ ನಿರೀಕ್ಷೆ ಇದೆ. ಇವರಿಬ್ಬರು ಆಕ್ಷನ್ಗೆ ಬಂದರೆ RCB ತಂಡ ಪಿಕ್ ಮಾಡಿದ್ರೆ ನಮ್ಮ ತಂಡ ಬಲಿಷ್ಠ ತಂಡ ಆಗಲಿದೆ ಅಂತ ಹೇಳ್ಬೋದು. IPL 2024 ನಲ್ಲಿ RCB ತಂಡದ ಪರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು, ಮೋಸ್ಟ್ ರನ್ಸ್ ಹೊಡೆದಿರೋದು ವಿರಾಟ್ ಕೊಹ್ಲಿ, ಸೂಪರ್ ಆಗಿ ವಿಕೆಟ್ ತಗೊಂಡಿರೋದು ಯಶ್ ದಯಾಳ್. ಆದರೆ ಯಶ್ ದಯಾಳ್ನ RCB ತಂಡ ರಿಟೈನ್ ಮಾಡೋದು ಡೌಟು. ಸಿರಾಜ್ ಅವರನ್ನು ರಿಟೈನ್ ಮಾಡ್ತಾರೆ. ಯಾಕಪ್ಪ ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು ಸಿರಾಜ್ಗೆ ಇದೆ. ವಿರಾಟ್ ಕೊಹ್ಲಿ ಅವರನ್ನು ಬಿಡಂಗೆ ಇಲ್ಲ RCB ತಂಡ. ವಿರಾಟ್ ಕೊಹ್ಲಿ ಅವರನ್ನು ರಿಟೈನ್ ಮಾಡ್ಕೊತಾರೆ. RCB ತಂಡದ ಕ್ಯಾಪ್ಟನ್ ಆಗೂ ಕೂಡ ಮಾಡ್ಬೋದು ಮುಂದಿನ ವರ್ಷ, ಅಕಸ್ಮಾತ್ ಡ್ಯೂಪ್ಲೆಸಿ ಆಡಿಲ್ಲ ಅಂದರೆ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ. RCB ತಂಡದ ಕಡೆಯಿಂದ ಯಾರೆಲ್ಲ ರಿಲೀಸ್ ಆಗ್ತಾರೆ ಅಂತ. RCB ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತ ನಂತರ IPL 2024 ಕಪ್ ಗೆಲ್ಲುವ ಕನಸು ನುಚ್ಚುನೂರಾಗಿದೆ. ನಮ್ಮ ಕನಸು ಹೋಯ್ತು. ಇದೀಗ ಏನಿದ್ರು ಮುಂದಿನ ವರ್ಷ IPL ಟೀಮ್ ಹೇಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಬೇಕು ಅಷ್ಟೇ. RCB ತಂಡದಲ್ಲಿ ಪ್ರಮುಖ ಆಟಗಾರರು ಹೋಗಲಿದ್ದಾರೆ, 4 ಜನ ಅಷ್ಟೇ ರಿಟೈನು. ನಮ್ಮ ತಂಡಕ್ಕೆ ಅಂತ ಅಲ್ಲ, ಎಲ್ಲ ತಂಡದಲ್ಲೂ ಕೂಡ 4 ಜನ ಇಟ್ಕೋಬೇಕು. ಇನ್ನುಳಿದ ಆಟಗಾರರು ರಿಲೀಸ್ ಆಗ್ತಾರೆ. 3 ವರ್ಷಕ್ಕೊಂದ್ಸಲ ಮೆಗಾ ಆಕ್ಷನ್ ನಡೆಯುತ್ತೆ. ಮೆಗಾ ಆಕ್ಷನ್ ಅಲ್ಲಿ ಕೋಟಿ ಸಂಪಾದನೆ ಮಾಡ್ತಾರೆ ಹೊಸ ಆಟಗಾರರು. ನೀವಿನ್ನೂ ಕೂಡ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಯೂಟ್ಯೂಬಲ್ಲಿ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ. RCB ತಂಡದ ಕಡೆಯಿಂದ ಯಾರೆಲ್ಲ ರಿಲೀಸ್ ಆಗ್ತಾರೆ, ರಿಟೈನ್ ಆಗ್ತಾರೆ ಅಂತ. 4 ಜನ ರಿಟೈನು, ಇನ್ನುಳಿದ ಆಟಗಾರರು ರಿಲೀಸು. RCB ತಂಡಕ್ಕೆ ದೊಡ್ಡ ಸಂಕಷ್ಟ ಗುರು.